ಕಾಲದಲ್ಲಿ ಡಬಲ್ ಮೀನಿಂಗ್ ಇಲ್ಲದೆ ನಗಿಸ್ಬೋದು. ನಿಮ್ಮನ್ನು ತುಟ್ಟ ತುದಿಯಲ್ಲಿ, ಒಂದು ಚೇರಿನ ತುಟ್ಟ ತುದಿಯಲ್ಲಿ ಕುತ್ಕೊಳಿಸ್ಬೋದಂತ ಆರಾಮಿಂದ ಸ್ವಾಮಿ ಪ್ರೂವ್ ಮಾಡಿದೆ. ಯಾಕಂತ ಹೇಳ್ತೀನಿ ಕೇಳಿ, ಒಂದು ಬೇಜಾರಿದೆ. ತುಂಬ ಸಿನಿಮಾ ಸ್ಟಾರ್ ವ್ಯಾಲ್ಯೂ, ಸ್ಟಾರ್ ವಿರಿ ಅಂಥದ್ರಲ್ಲಿ ದೊಡ್ಡ ಏನೋ ಓಪನಿಂಗ್ ಸಿಗುತ್ತೆ ಅನ್ನೋ ಟೈಮಲ್ಲೂ ಏನೂ ಇಲ್ಲದೇನೋ ಫಿಲ್ಮು ಈ ಥರ ಚೆನ್ನಾಗಿ ನಡೆಸ್ಬೋದು. ನಿಮ್ಮ ಅಜ್ಜ, ಅಜ್ಜಿ, ಮಾವ ಮತ್ತು ಅತ್ತಿಗೆ, ಆಮೇಲೆ ನಿಮ್ಮ ಏನಂತಾರೆ ಮೊಮ್ಮಗ, ಎಲ್ಲರನ್ನ ಕರ್ಕೊಂಡ್ಬಂದು ಒಟ್ಟಿಗೆ ನೋಡ್ಬೋದಾದಂಥ ಒಂದು ಸಿನಿಮಾ. ಅದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಲ್ವ. ಇವತ್ತಿನ ದಿನ ಡಬಲ್ ಮೀನಿಂಗ್ ಅನ್ನೋದೇ ಕಾಮಿಡಿ ಕಾನ್ಸೆಪ್ಟ್ ಅನ್ನೋ ಟೈಮಲ್ಲಿ ಏನು ಡಬಲ್ ಮೀನಿಂಗ್ ಇಲ್ಲದೆ ಕಾಮಿಡಿ ಮಾಡ್ಬೋದು, ನಿಮ್ಮನ್ನು ದೊಡ್ಡ ತುದಿ ಚೇರಲ್ಲಿ ಕುತ್ಕೊಳಿಸ್ಬೋದು ಅಂತ ಹೇಳ್ಕೊಟ್ಟಿರೋ ಸಿನಿಮಾ. ಅಕಸ್ಮಾತ್ ಈ ಸಿನಿಮಾ ಸೋತ್ರೆ, ಯಾಕಂದರೆ ತುಂಬ ಸಿನಿಮಾ ನಾನು ಇವತ್ತು ಉದಾಹರಣೆಯಲ್ಲಿ ಏನು ನೋಡಿದೆ ಅಂದರೆ, ಎಲ್ಲ ಫಿಲಮ್ ಸೋಲ್ತಾ ಇದೆ. ಕನ್ನಡದಲ್ಲಿ ಅಷ್ಟೊಂದು ಫಿಲಮ್ ಹಿಟ್ಟಾಗಿಲ್ಲ. ಕನ್ನಡದಲ್ಲಿ ಫಿಲಮ್ ಚೆನ್ನಾಗಿ ಬರ್ತಾ ಇದೆ. ನಾವು ಉಳಿಸ್ಕೋತಾ ಇಲ್ಲ. ನಮಗೆ ಅನ್ಯ ಭಾಷೆ ಫಿಲಮ್ ಎಲ್ಲ ಬೇಕು. ಅನ್ಯ ಭಾಷೆ ಫಿಲಮ್ನ ನಾವು ಹಿಟ್ ಮಾಡಬೇಕು, ಉಳಿಸ್ಬೇಕು. ನಮ್ಮ ಫಿಲಮ್ ನಮ್ಗೆ ಬೇಡ, ಅದಕ್ಕೋಸ್ಕರ ಉಳಿಸ್ತಾ ಇಲ್ಲ. ಇಷ್ಟೊಂದು ಚೆನ್ನಾಗಿರೋ ಫಿಲ್ಮ್ ಇವತ್ತು ನಿಮಗೆ ಲವ್ ಮಾಕ್ಟೈಲ್ ಇಷ್ಟ ಆಗಿದೆ ಅಂದರೆ ಈ ಫಿಲ್ಮ್ ಇಷ್ಟ ಆಗಲೇಬೇಕು. ಅದಕ್ಕಿಂತ 10 ಪಟ್ಟು ಇಷ್ಟ ಆಗುತ್ತೆ. ಅದೇ ನಿಮಗೆ ನಮ್ಮ ಕೃಷ್ಣ ಪ್ರಣಯಂ ಸಖಿ ಅದು ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ಫಿಲಮ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾಕಂದರೆ ಸಿನಿಮಾ ಹೆಂಗಿದೆ ಅಂತಂದರೆ, ಫಸ್ಟ್ ಹಾಫಲ್ಲಿ ನಿಮ್ಮನ್ನು ನಕ್ಕು ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ. ಸೆಕೆಂಡ್ ಹಾಫು ಹೌದಾ ಈಗೂ ಆಗ್ಬೋದಾ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಕ್ಕದಾಗಿದೆ ಬ್ರೋ, ಚೆನ್ನಾಗಿದೆ ಇದೆ ಅಂತ ಹೇಳ್ಬಿಟ್ಟು ನಾನು ಹೊಗಳ್ತಾ ಇಲ್ಲ. ಆಮೇಲೆ ಎಲ್ಲ ಫಿಲ್ಮ್ನ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಸತ್ಯವಾಗಲೂ 5 ನಿಮಿಷ, ಬರೀ 5 ನಿಮಿಷ ನೀವು ಫಿಕ್ಸ್ ಆಗಿ ಸಿನಿಮಾ ನೋಡಬೇಕು ಅಂತ 2 ಅವರ್ ನೋಡ್ಕೋತೀರಾ ಬ್ರೋ. ನಾನೇ ಹೇಳ. ಓಕೆ, ಸೊ ಇವತ್ತು ಅರಮನೆ ಸ್ವಾಮಿ ರಿಲೀಸ್ ಆಗಿದೆ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಜೋಶ್ ತುಂಬ ಚೆನ್ನಾಗಿದೆ. ಪ್ಲಸ್ ಆಡಿಯನ್ಸ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಮ ಫ್ಯಾಮಿಲಿ ಜೊತೆ ಖಂಡಿತ ನೀವು ಡಿಸಪಾಯಿಂಟ್ ಆಗಲ್ಲ. ಕಂಟೆಂಟ್ ಅಷ್ಟೇ ಚೆನ್ನಾಗಿದೆ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಫಸ್ಟ್ ಮೂವಿ ಎಲ್ಲಾದರೂ ಅವ್ರದ್ದು ಫಸ್ಟ್ ಮೂವಿನ ಸೆಕೆಂಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಅಂದರೆ ನನಗೆ ಕೆಲಸ ಇಲ್ಲ, ದುಡ್ಡು ಮಾಡೋಂಗಿದ್ದಿದ್ರೆ ಬ್ಯಾಕ್ ಟು ಬ್ಯಾಕ್ ಒಪ್ಕೊಳ್ತಾ ಇದ್ದೀನಿ. ಆಫರ್ಗಳು ಬರ್ತಾ ಇದೆ. ಬಟ್ ಕ್ವಾಲಿಟಿ ಸಿನಿಮಾನೇ ಮಾಡಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹುಡುಗರನ್ನ ಉಳಿಸ್ಕೊಬೇಕು. ಕಮೆಂಟ್ಸಲ್ಲಿ ಬೈತೀರಾ ಏನಂತಂದರೆ ಹೋಗು ಅದು ಇದು ಅಂತೆಲ್ಲ ಬೈಬೋದು. ಬಟ್ ಅಂದರೆ ನಾನು ಹೇಳೋದೇನು ಅಂತಂದರೆ, ಕನ್ನಡಕ್ಕೆ ಕೊಡುಗೆ ಕನ್ನಡ ಸಿನಿಮಾಗಳು ಕೂಡ ಇದ್ದಾವೆ. ಆ್ಯಂಡ್ ಅದಕ್ಕೆ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೀವಿ. ನಾನು ಹೇಳಿದೆ 99 ರೂಪಾಯಿ ಟಿಕೆಟ್ 3 ದಿನ ಅಂತ. ಆ್ಯಂಡ್ ಅಗೇನ್ ಒಂದು ಇಂಟ್ರೋಲ್ ಹೇಳಿದ್ದೆ ನಾನು, ಅಕಸ್ಮಾತ್ ಈ ಸಿನಿಮಾ ಚೆನ್ನಾಗಿ ಅನಿಸಿಲ್ಲ ಅಂದರೆ ಇದೇ ನನ್ನ ಕೊನೆ ಸಿನಿಮಾ ಅಂತ. ಇದನ್ನು ಈಗಲೂ ಹೇಳ್ತೀನಿ, ಇದೇ ಕೊನೆ ಸಿನಿಮಾ ನಂದು. ಈ ಸಿನಿಮಾ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ 99 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡಿ. ನಾನು ಆಗಲೇ ಇನ್ನೊಂದು ಕಡೆ ಹೇಳ್ದಂಗೆ 500 ರೂಪಾಯಿ 600 ರೂಪಾಯಿ ಕೊಟ್ಬಿಟ್ಟು ತಲೆ ಚಚ್ಕೊಂಡು ಬರ್ತೀರಾ. 99 ರೂಪಾಯಿ ಕೊಟ್ಟು 3 ದಿನ ಕರ್ನಾಟಕದಲ್ಲಿ ಸಿನಿಮಾ ನೋಡಿ. ಇಷ್ಟ ಆಗಿಲ್ಲ ಅಂತಂದರೆ ನನ್ನ ನಂಬರು ಬೇಡ, ವಾಟ್ಸಪ್ ಇದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನೇ ದುಡ್ಡು ವಾಪಸ್ ಹಾಕ್ತೀನಿ. ಆ್ಯಂಡ್ ತುಂಬ ಮಾತಾಡ್ಬಿಟ್ರೆ ಅತಿರೇಕ ಆಗ್ಬಿಡುತ್ತೆ. ಇನ್ನೊಂದು ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ. ನಾನೇನು ಮಾತಾಡಲ್ಲ. ಜನರ ಮಾತು ಕೇಳಿ ಥಿಯೇಟ್ರಿಗೆ ಬಂದ್ರಪ್ಪ, ನನ್ನ ಮಾತು ಕೇಳಿ ಬರಬೇಡಿ. ಥ್ಯಾಂಕ್ ಯು ಬ್ರದರ್. ಅಂದರೆ ಎಮೋಷನ್ ಏನಕ್ಕೆ ಅಂತಂದರೆ, ಈ ಅಪ್ರಿಸಿಯೇಷನ್ಗಳು ಹೊಟ್ಟೆ ತುಂಬಿಸಲ್ಲ ನನಗೆ. ಯಾಕೆಂತಂದರೆ ನನ್ನೊಬ್ಬನ ನೋವಲ್ಲ ಇದು. ನಾನು ಇವತ್ತು ಹತ್ತಿದ್ದು ಬಂದು ಪ್ರತಿ ನಿರ್ದೇಶಕ ತಂಡದಲ್ಲಿರೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಡೈರೆಕ್ಟರ್ ನಾನು ನೆನೆಸ್ಕೊಂಡು ಹತ್ತಿದ್ದೀನಿ. ಏನಕ್ಕೆ ಅಂತಂದರೆ, ಈ ಥರ ಸ್ಟಾರ್ ಕ್ಯಾಸ್ಟು, ಈ ಥರ ಸ್ಟೋರಿ ಇದನ್ನೆಲ್ಲರೂ ಆದಮೇಲೂ ಕೂಡ ಜನ ಬರೋಲ್ಲ ಗುರು ಥಿಯೇಟ್ರಿಗೆ ಅನ್ನೋದು ಏನಾದರೂ ಗೊತ್ತಾಗ್ಬಿಟ್ರೆ ನನಗೆ ತುಂಬ ಹಟ್ಟಾಗ್ಬಿಡ್ತೀನಿ. ನನಗೆ ಆಗಿಲ್ಲ ಅಂದರೆ ಯಾರಿಗೂ ಆಗಲ್ಲ. 100% ಹೇಳ್ತೀನಿ. ಯಾಕೆಂತಂದರೆ ನಿಜವಾಗ್ಲೂ ಥಿಯೇಟ್ರಲ್ಲಿ ಬಂದು ರೆಸ್ಪಾನ್ಸ್ ನೋಡಬೇಕಿತ್ತು ನೀವು. ಆ ನಗು ಬಂದಾಗ, ಅಳು ಬಂದಾಗ ಬೇರೆ ಲೆವೆಲ್. ಎಲ್ಲರೂ ಒಂಥರ ಮೆಸ್ಪರೈಸ್ ಆಗಿ ಕೂತಿದ್ರು. ಇದನ್ನು ಮೀರಿ ಸಿನಿಮಾ ಸೋತ್ತು ಅಂದರೆ ನಿಜ ಹೇಳ್ತೀನಿ, ಯಾರೇ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸಿನಿಮಾ ಮಾಡೋಕೆ ಹೋಗ್ಬೇಡ್ರಪ್ಪ. ನಿಜ ಹೇಳ್ತೀನಿ, ನೀವು ಅನ್ಬೋದು ನೀವು ಮಾಡಿಬಿಟ್ಟೆ ನಾನು ಮಾಡೋಂಗಿಲ್ವಾ ಅಂತ. ಭಾಳ ಮೋಸ ನಡೀತಾ ಇದೆ. ಭಾಳ ಅಂದರೆ ತುಂಬ ವಾತಾವರಣನೇ ಸರಿ ಇಲ್ಲ. ಈ ಸಿನಿಮಾ ಸೋತ್ರೆ ಇನ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಿನಿಮಾ ಮಾಡೋಕೆ ಹೋಗ್ಬೇಡ್ರಿ. ಸೊ ಏನಿಲ್ಲ, ಅಷ್ಟೇ. ತುಂಬ ಮಾತಾಡ್ತೀನಿ, ಭಾವುಕನಾಗಿದ್ದೀನಿ. ಏಕೆ ಅಂತಂದರೆ ಒಂದೊಳ್ಳೆ ಸಿನಿಮಾ ಪ್ರತಿ ಒಂದು ಎಫರ್ಟ್ ಇರುತ್ತೆ ಗೊತ್ತು, ಒಂದು 2 ವರ್ಷದ್ದು. ಅಗೇನ್ ಅದು ಗೊತ್ತಿಲ್ಲ ನನಗೆ, ಇನ್ನೂ ಶೋಗಳೆಲ್ಲ ಹೆಂಗೆ ಓಪನ್ ಆಗಿದೆ ಅಂತ ಗೊತ್ತಿಲ್ಲ. ಕೆಲವಡೆ ಹೌಸ್ಫುಲ್ಲು ಅಂತ ಇದ್ದಾರೆ. ಆ್ಯಂಡ್ ಅಗೇನ್ ಕೆಲವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೂಪರ್ ಅಂತ. ಅದು ಕೇಳಿ ಖುಷಿ ಆಗ್ತಾ ಇದೆ. ಆ್ಯಂಡ್ ಸಿನಿಮಾ ನೋಡ್ತಾನೆ ಒಳ್ತಾನೆ ಇದ್ದೀನಿ. ನಾನು ಸ್ವಲ್ಪ ಎಮೋಷ್ನಲ್ ಪರ್ಸನ್ನೇ. ಬಟ್ ಅಂದರೆ ಇವತ್ತು ಭಾವನೆ ಬಂದಿದ್ದೇನಕ್ಕೆ ಅಂತಂದರೆ, ಈ ಸತಿ ಈ ಸಿನಿಮಾನ ಚೆನ್ನಾಗಿ ಎತ್ಕೊಂಡು ಹೋಗ್ತಾರೆ ಬಿಡಿ. ನಾನು ಜಾಸ್ತಿ ಏನು ಮಾತಾಡೋಲ್ಲ. ಇಲ್ಲ, ಶ್ರಮಕ್ಕೆ ಬೆಲೆ ಸಿಗಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಬೇಜಾರಿಗೆ ನಾನು ಇದು ಮಾಡಿದ್ದು ಆ್ಯಕ್ಚುಲಿ. ಆ್ಯಂಡ್ ಎಷ್ಟೋ ಮೋರ್ ದೆನ್ ಒಂದು 1000-2000 ಅಷ್ಟೊಂದು ಡೈರೆಕ್ಟರ್ಗಳಿದ್ದಾರೆ. ಆ್ಯಂಡ್ ಡೈರೆಕ್ಟರ್ಗಳು ಬಂದು ಎಷ್ಟೋ ಒಂದು 100,000 ಸಂಖ್ಯೆಲಿದ್ದಾರೆ. ಅಗೇನ್ ದೊಡ್ಡವ್ರ ಸಿನಿಮಾ ಇದನ್ನು ನೀವೇ ಕ್ಯಾಟಗರೀಸ್ ಮಾಡಿಬಿಟ್ಟು ಇದೇ ಸಿನಿಮಾ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ. ನಾನು ಪ್ರತಿಯೊಬ್ಬರು ಹೇಳ್ತಾರೆ, ನಾನು
channel, please like, share and subscribe.